ಮನೆಗೆ ಬಂದ್ಬಿಟ್ಟಿರೋದು. ಅಲ್ಲೋ ನನ್ನ ಗಂಡ ನೀವು ಕೂತಿರೋದು. ನೀನು ಚಪ್ಪರ್, ನೀನು ಬಿಕಾರಿ. ನಾನಲ್ಲ, ನೀನ್ ಬಿಕಾರಿ, ನೀನ್ ಚಪ್ಪರು. ಯೂಸ್ ಮಾಡಂಗಿಲ್ಲ, ಯೂಸ್ ಮಾಡಂಗಿಲ್ಲ ಅಷ್ಟೇ. ಯೂಸ್ ಮಾಡಂಗಿಲ್ಲ. ಅಡಿಗೆ ಮಾಡ್ಕೊಂತಾಳಂತೆ. ನೆನ್ನೆ ತರ ನುಂಗಿ ಸಾಯ್ತಾರೆ. ನಮ್ಗೆ ಹೇಳ್ತಿದ್ದ ಹೇಳಿ ಇವ್ರಿಗೆ. ನೀನ್ ತಿನ್ನು, ನೀನ್ ತಿಂತಾ ಇದೆಯಲ್ಲ. ನೀನ್ ತಿಂತಾರ ನಮ್ ಹೇಳ್ನೆ. ಇಲ್ಲಿ ತಿಂತಾ ಇದೆಯಲ್ಲ ಮಾಡ್ಕೊಂಡು ತಿಂತೀನಿ. ಏನೀಗ ನಿಮ್ಮಪ್ಪ ತಂದ್ಕೊಟ್ಟಿಲ್ಲ ರೇಷನ್. ನಿಮ್ಮಪ್ಪ ತಂದ್ಕೊಟ್ಟಿಲ್ಲ ರೇಷನ್. ಬೇಕು ಅಂತ ಪ್ರವೋಕ್ ಮಾಡ್ತಿರೋದು. ನಿಮ್ಮಪ್ಪನೂ ತಂದ್ಕೊಟ್ಟಿಲ್ಲ. ನಿಮ್ಮಪ್ಪನೂ ನನ್ ಮನೆಗೆ ಬಂದು ನೀನ್ ಮಾತಾಡ್ತಾ ಇರೋದು. ಅರ್ಥ ಆಯ್ತಾ? ನಾನ್ ತಂದಿರೋ ರೇಷನ್ ನನ್ ಮನೆ, ನಿಮ್ ಮನೆ ಮೇಲಿದೆ ಹೋಗಿಲ್ಲ. ನಿನ್ ಮನೆ ನೀನ್ ನೋಡ್ಕೊಳ್ಳಿ ಹೋಗಿಲ್ಲ. ನಾನೇನು ಮಾಡಕ್. ಹಾಯ್ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ರಂಜಿತ್ ಅವರ ದಾಂಪತ್ಯ ಜೀವನದಲ್ಲಿ ಏನೇನೆಲ್ಲ ನಡೀತಿದೆ ಅಂತ ಹೇಳಿ. ಮದುವೆ ಆದಂತಹ ಕೇವಲ 3 ತಿಂಗಳೊಳಗೆ ಅವರ ಮನೆಯಲ್ಲಿರಬೇಕಾದಂತಹ ರಂಪಾಟ ಎಲ್ಲ ಆದಿ ರಂಪಾಟ ಬೀದಿ ರಂಪಾಟ ಆಗೋಗಿದೆ ಅಂತಲೇ ಹೇಳ್ಬೋದು. ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಇದೊಂದು ಟ್ರೆಂಡ್ ಆಗಿಬಿಟ್ಟಿದೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಮನೆಯಲ್ಲಿ ಏನೇ ಒಂದು ಸಣ್ಣ ಜಗಳ ಆದರೂ ಸಾಕು, ಎಲ್ಲರೂ ಸಹ ಒಂದು ಫೋನನ್ನು ಹಿಡ್ಕೊಂಡು ವೀಡಿಯೋ ಮಾಡಿ ಅದನ್ನು ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಆ್ಯಂಡ್ ಆ ವಿಡಿಯೋನ ನೋಡಿದಾಗ ಜಸ್ಟ್ ಒನ್ ಸೈಡೆಡ್ ಆಗಿ ಡಿಸೈಡ್ ಮಾಡಿ ಜನಗಳು ಇವರೇ ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಜಡ್ಜ್ ಮಾಡೋದಕ್ಕೂ ಸಹ ಶುರು ಮಾಡಿಬಿಡ್ತಾರೆ. ಈಗ ಅದೇ ರೀತಿ ಇವರ ವಿಚಾರದಲ್ಲೂ ಸಹ ಆಗ್ತಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ರಂಜಿತ್ ಅವರ ಹೆಂಡತಿ ಮತ್ತು ಅಕ್ಕ ಇಬ್ಬರೂ ಸಹ ಮನೆಯಲ್ಲಿ ಜಗಳವನ್ನು ಆಡ್ತಾರೆ. ಜಗಳ ಆಡ್ಕೊಂಡು ಇಬ್ಬರೂ ಸಹ ಹೊಡೆದಾಡ್ಕೊಳ್ಳೋ ರೇಂಜ್ಗೂ ಸಹ ಹೋಗ್ತಾರೆ. ಆ್ಯಂಡ್ ಅದನ್ನು ಇಬ್ಬರೂ ಸಹ ವಿಡಿಯೋ ಮಾಡಿಕೊಂಡು ಈಗ ಸ್ಟೇಷನ್ ಮೆಟ್ಲು ಸಹ ಏರಿದ್ದಾರೆ. ಸ್ಟೇಷನ್ ಮೆಟ್ಲೇರಿ ಆ ವಿಡಿಯೋಸ್ನೆಲ್ಲ ಸಾಕ್ಷಿ ಅಂತ ಹೇಳಿ ಸಬ್ಮಿಟ್ ಮಾಡಿದ್ದಾರೆ. ಆ್ಯಂಡ್ ಇವರು ಮಾಡಿರುವಂತಹ ವೀಡಿಯೋಸ್ಗಳನ್ನ ನೋಡ್ತಿದ್ರೆ ಗೊತ್ತಾಗ್ತದೆ, ಮನೆಯಲ್ಲಿ ಒಂದು ರೇಷನ್ ಐಟಮ್ಗೋಸ್ಕರ, ಕೇವಲ ಒಂದು ರೇಷನ್ ಐಟಮ್ಸ್ಗೋಸ್ಕರ ಜಗಳ ಶುರುವಾಗಿದೆ. ಬಟ್ ಈಗ ಅದು ಸ್ಟೇಷನ್ ಮೆಟ್ಲೇರಿದೆ. ಸ್ಟೇಷನ್ನಲ್ಲಿ ನನ್ನ ಮನೇಲಿ ಬಂದು ರಂಜಿತ್ ವಾಸ ಆಗಿದ್ದಾನೆ, ಸೊ ಅವನು ಮನೆಯಿಂದ ಹೊರಗಡೆ ಹೋಗಬೇಕು ಅಂತ ಹೇಳಿ ರಂಜಿತ್ ಅವರ ಭಾವ ಕಂಪ್ಲೇಂಟನ್ನು ರಂಜಿತ್ ಅವರ ಮೇಲೆ ರಿಜಿಸ್ಟರ್ ಮಾಡಿದ್ದಾರೆ. ಆ್ಯಕ್ಚುಲಾಗಿ 2018ಇಂದನೂ ಕೂಡ ರಂಜಿತ್ ಅವರ ಅಕ್ಕ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ. ಆ್ಯಂಡ್ ರಂಜಿತ್ ಅವರು 2025ನಲ್ಲಿ ರಂಜಿತ್ ಅವರು ಆ ಮನೆಗೆ ಎಂಟ್ರಿಯನ್ನು ಕೊಡ್ತಾರೆ. ಇಲ್ಲಿವರೆಗೂ ರಂಜಿತ್ ಅವ್ರಿಗೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇರಲಿಲ್ಲ. ಅಕ್ಕ ಬಾವ ಮನೆಯಲ್ಲಿ ವಾಸ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ರಂಜಿತ್ ಅವ್ರಿಗೆ ಇರಲಿಲ್ಲ. ಬಟ್ ಯಾವಾಗ ಅವರ ಮದುವೆ ಆಯಿತು, ಕೇವಲ ಮದುವೆ ಆಗಿ 3 ತಿಂಗಳಾಗಿದೆ ಅಷ್ಟೇ. 3 ತಿಂಗಳಾಗಿದ್ದ ತಕ್ಷಣ ರಂಜಿತ್ ಅವರು ಈಗ ಇದು ನನ್ನ ಮನೆ ಅಂತ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಆ ಕಡೆ ಅವರ ಅಕ್ಕ ಮತ್ತು ಬಾವ ಕೂಡ ಇದು ನನ್ನ ಮನೆ, ನಾನು ಮೊದಲಿನಿಂದನೂ ಅಂದರೆ 2018ರಿಂದನೂ ನಾನು ಈ ಮನೆಯಲ್ಲಿದ್ದೀನಿ, ನೀನು ಇವಾಗಷ್ಟೇ ಬಂದು ಸೇರಿಕೊಂಡಿರೋನು, ಸೊ ನೀನು ಈ ಮನೆಯಿಂದ ಹೊರಗಡೆ ಹೋಗು ಅಂತ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಆ್ಯಂಡ್ ಹೆಂಡತಿ ಮತ್ತು ಅಕ್ಕ ಜಗಳ ಆಡಿರೋ ಎಲ್ಲ ವೀಡಿಯೋಸ್ಗಳನ್ನೂ ಸಹ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ತುಂಬಾ ವೈರಲ್ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಇದನ್ನೆಲ್ಲ ನೋಡಿದ ಮೇಲೆ ಸಾಕಷ್ಟು ಜನ ರಂಜಿತ್ ಅವರ ಹೆಂಡತಿಯ ವಿರುದ್ಧ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಕಮೆಂಟ್ಸ್ಗಳನ್ನು ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಅಬ್ಬಬ್ಬ, ಏನು ಈ ಹುಡುಗಿ ಬಾಯಿ ಈ ರೀತಿ ಇದೆ, ಎಷ್ಟು ಮಾತಾಡ್ತಾಳೆ ಈ ಹುಡುಗಿ, ಇದೇನು ಬಾಯ ಬಚ್ಚಲ ಅಂತೆಲ್ಲ ಹೇಳಿ ಕಮೆಂಟ್ಗಳನ್ನು ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಆ್ಯಂಡ್ ರಂಜಿತ್ ಅವರು ಕೂಡ ಅವರ ಹೆಂಡತಿಯ ಪರ ನಿಂತಿದ್ದಾರೆ ಈ ಸಮಯದಲ್ಲಿ ಅಂತ ಹೇಳ್ಬೋದು. ಅವ್ರ ಅಕ್ಕ ಏನೇ ಹೇಳಿದ್ರು ಸಹ ಅವರು ಅವ್ರ ಅಕ್ಕನ ಮಾತನ್ನು ಕೇಳೋದಕ್ಕೆ ರೆಡಿ ಇಲ್ಲ. ಅವ್ರ ಹೆಂಡತಿ ಪರ ನಿಂತಿದ್ದಾರೆ ಅನ್ನೋದು ಆ ವಿಡಿಯೋ ನೋಡಿದ್ರೆ ಗೊತ್ತಾಗ್ತಿದೆ. ರಂಜಿತ್ ಅವರು ಬಿಗ್ ಬಾಸ್ ಸೀಸನ್ 11ಗೆ ಬಂದಾಗ ತುಂಬಾ ಫೇಮಸ್ ಆಗ್ತಾರೆ. ಬಟ್ ಕೆಲವು ದಿನಗಳಲ್ಲಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಬೇಕಾಗುತ್ತೆ. ಆ್ಯಂಡ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ನಂತರ ಅವರು 1-1.5 ತಿಂಗಳಷ್ಟರಲ್ಲಿ ಒಂದು ಹುಡುಗಿನ ಲವ್ ಮಾಡಿ ಎಂಗೇಜ್ಮೆಂಟ್ ಸಹ ಮಾಡ್ಕೊಳ್ತಾರೆ. ಎಂಗೇಜ್ಮೆಂಟ್ ಆದ ನಂತರ ರೀಸೆಂಟಾಗಿ ಒಂದು 3-4 ತಿಂಗಳ ಹಿಂದೆ ಅಷ್ಟೇ ಅವರ ಮದುವೆ ಸಹ ಆಯಿತು. ತುಂಬಾ ಗ್ರ್ಯಾಂಡಾಗಿ ಮದುವೆಯನ್ನು ಆಗಿದ್ರು. ಆ್ಯಂಡ್ ಇವರ ಮದುವೆಗಾಗಿರ್ಬೋದು ಅಥವಾ ಎಂಗೇಜ್ಮೆಂಟ್ಗಾಗಿರ್ಬೋದು ಬಿಗ್ ಬಾಸ್ನ ಎಲ್ಲ ಸ್ಪರ್ಧಿಗಳನ್ನು ಸಹ ಇನ್ವೈಟ್ ಮಾಡಿದರು. ಅವರು ಸಹ ಬಂದು ಈ ಒಂದು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದರು. ಬಟ್ ಈಗ ಮದುವೆ ಆದ ಕೆಲವು ತಿಂಗಳಲ್ಲಿ ರಂಜಿತ್ ಹಾಗೂ ಅವರ ಅಕ್ಕನ ನಡುವೆ ಬಿರುಕು ಮೂಡಿದೆ ಅಂತ ಹೇಳ್ಬೋದು. ರಂಜಿತ್ ಅವರ ಅಕ್ಕ ಅನ್ನೋದಕ್ಕಿಂತ ರಂಜಿತ್ ಅವರ ಹೆಂಡತಿ ಮತ್ತು ಅವರ ಅಕ್ಕನ ಮಧ್ಯೆ ತುಂಬಾ ಬಿರುಕು ಮೂಡಿದೆ ಅಂತ ಹೇಳ್ಬೋದು. ಆ್ಯಂಡ್ ಇದು ಎಲ್ಲರ ಮನೆಯಲ್ಲೂ ಸಹ ಇದ್ದಿದೆ. ಬಟ್ ಎಲ್ಲರ ಮನೆಯಲ್ಲೂ ಇರುವಂತಹ ವಿಚಾರನ ಯಾರೂ ಕೂಡ ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಯಾರೋ ಬಂದು ಜಡ್ಜ್ ಮಾಡಿ ನಿಮ್ಮ ಬಗ್ಗೆ ಮಾತಾಡೋ ರೀತಿ ನೀವೇ ಮಾಡ್ಕೊಳ್ಳೋ ರೀತಿ ಆಗುತ್ತೆ. ಸೊ ಈಗ ಈ ತಪ್ಪನ್ನೇ ರಂಜಿತ್ ಅವರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮನೆಯಲ್ಲಿ ಕೇವಲ ರೇಷನ್ಗೋಸ್ಕರ ಶುರುವಾದಂತಹ ಜಗಳ ಈಗ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿ ಆ ಪೊಲೀಸ್ ಸ್ಟೇಷನಲ್ಲಿ ಮನೆ ಡಿವೈಡ್ ಆಗೋ ರೇಂಜ್ಗೆ ಬಂದಿದೆ. ಆ್ಯಂಡ್ ಈಗ ಪೊಲೀಸ್ ಸ್ಟೇಷನಲ್ಲಿ ಡಿವೈಡ್ ಆಗೋ ರೇಂಜ್ಗೆ ಬಂದಿದೆ ಅಂತಂದರೆ ಪೊಲೀಸವರು ನೀವು ಇದನ್ನು ಕೋರ್ಟಲ್ಲಿ ಡಿಸೈಡ್ ಮಾಡ್ಕೊಳ್ಳಿ ಅಂತ ಹೇಳಿ ಈ ಒಂದು ವಿಚಾರಕ್ಕೆ ಪೊಲೀಸ್ ಸ್ಟಾಪನ್ನು ಇಟ್ಟಿದ್ದಾರೆ. ಆ್ಯಂಡ್ ಈ ರೀತಿ ಹಲ್ಲೆ ಮಾಡೋದು ಇದೆಲ್ಲವೂ ಸಹ ಮತ್ತೆ ರಿಪೀಟ್ ಆಯಿತು ಅಂತಂದರೆ ಸ್ಟ್ರಿಕ್ಟ್ ಆದ ಒಂದು ಕ್ರಮವನ್ನು ತಗೊಳ್ತೀವಿ ಅಂತ ಹೇಳಿ ಪೊಲೀಸ್ ಸ್ಟೇಷನಿಂದ ಒಂದು ವಾರ್ನಿಂಗ್ ಕೂಡ ಬಂದಿದೆ.
ಆ್ಯಂಡ್ ಯಾರು ಎಷ್ಟೇ ಜಗಳ ಆಡಿದ್ರೂ ಸಹ ಯಾರಿಗೂ ಕೈ ಮಾಡೋ ಹಂತಕ್ಕೆ ಹೋಗಬಾರ್ದಾಗಿತ್ತು. ಬಟ್ ಇವರು ಆ ಹಂತನೂ ಮೀರಿ ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ರಂಜಿತ್ ಅವರ ಹೆಂಡತಿ ಬಗ್ಗೆ ಅಂತೂ ತುಂಬಾ ಸೋಷಿಯಲ್ ಮೀಡ್ಯಾದಲ್ಲಿ ಕೆಟ್ಟದಾಗಿ ಕಮೆಂಟ್ಸ್ಗಳನ್ನು ಪಾಸ್ ಮಾಡ್ತಿದ್ದೀರ. ಜಸ್ಟ್ ವೀಡಿಯೋಸ್ಗಳನ್ನ ನೋಡಿ ಈ ರೀತಿ ಕಮೆಂಟ್ಸ್ ಪಾಸ್ ಮಾಡೋದು ನಿಜಕ್ಕೂ ತುಂಬಾ ತಪ್ಪಾಗುತ್ತೆ. ನಾವು ಎರಡು ಸೈಡ್ ಸ್ಟೋರಿ ಗೊತ್ತಿದ್ದಾಗ ಮಾತ್ರ ಈ ರೀತಿ ಕಮೆಂಟ್ಸ್ಗಳನ್ನು ಹಾಕಬೇಕಾಗುತ್ತೆ. ಜಸ್ಟ್ ಒನ್ ಸೈಡ್ ಸ್ಟೋರಿನ ನೋಡಿ ಅವರು ಫ್ರಸ್ಟ್ರೇಷನಲ್ಲಿ ಮಾತಾಡಿರೋದನ್ನೆಲ್ಲ ಕೇಳಿಸ್ಕೊಂಡು ನಾವು ಈ ರೀತಿ ಕಮೆಂಟ್ಸ್ಗಳನ್ನ ಹಾಕೋದು ತುಂಬಾ ತಪ್ಪಾಗುತ್ತೆ. ಪಾಪ ರಂಜಿತ್ ಅವರು ಅವರ ಹೆಂಡತಿ ಬಗ್ಗೆ ತುಂಬಾ ಕನಸುಗಳನ್ನು ಇಟ್ಕೊಂಡಿದ್ರು. ನಾನು ಒಳ್ಳೆ ಹುಡುಗಿನ ಮದುವೆ ಆಗಿದ್ದೀನಿ, ಅವಳು ಕಣ್ಣನ್ನು ನೋಡ್ತಿದ್ರೆ ನನ್ನ ತಾಯಿ ಕಣ್ಣನ್ನು ನೋಡ್ದಂಗೆ ಆಗುತ್ತೆ, ನನ್ನ ತಾಯಿನೇ ನೋಡ್ದಾಗ ಆಗುತ್ತೆ, ಅದಕ್ಕೆ ನಾನು ಅವಳನ್ನ ಇಷ್ಟಪಟ್ಟೆ, ಅದಕ್ಕೋಸ್ಕರನೇ ಮದುವೆ ಕೂಡ ಆದೆ ಅಂತ ಹೇಳಿ ಅವ್ರ ಬಗ್ಗೆ ಒಳ್ಳೊಳ್ಳೆ ಅಭಿಪ್ರಾಯದ ಮಾತುಗಳನ್ನು ಆಡಿದ್ರು. ಆ್ಯಂಡ್ ಒಳ್ಳೆ ಅಭಿಪ್ರಾಯನ ಈಗಲೂ ಸಹ ಇಟ್ಕೊಂಡಿದ್ದಾರೆ. ಬಟ್ ಸೋಷಿಯಲ್ ಮೀಡ್ಯಾದಲ್ಲಿ ಈ ರೀತಿ ಕಮೆಂಟ್ಸ್ಗಳನ್ನೆಲ್ಲ ಹಾಕಿದಾಗ ಅದನ್ನು ಅವರು ನೋಡಿದಾಗ ಅವ್ರಿಗೆ ಎಷ್ಟು ಬೇಜಾರಾಗೋದಿಲ್ಲ. ಸೊ ಅವರ ಒಂದು ಫ್ಯಾಮಿಲಿ ಮ್ಯಾಟರಲ್ಲಿ ನಾವು ಮೂಗು ತೂರಿಸೋದು ಬೇಡ. ನಮಗೆ ಅವರ ಒಂದು ಇನ್ಸೈಡ್ ಸ್ಟೋರಿ ಏನಿದೆ ಅನ್ನೋದು ಯಾರಿಗೂ ಸಹ ಗೊತ್ತಿರಲ್ಲ. ಯಾರ್ಯಾರು ಎಷ್ಟೆಷ್ಟು ಅನುಭವಿಸಿದ್ದಾರೆ, ಯಾರ್ಯಾರು ಎಷ್ಟೆಷ್ಟೆಲ್ಲ ನೋವು ಪಟ್ಟಿದ್ದಾರೆ ಅನ್ನೋದು ನಮಗೂ ಸಹ ಗೊತ್ತಿರೋದಿಲ್ಲ. ಅಲ್ಲಿ ರಂಜಿತ್ ಅವರಾಗಿರ್ಬೋದು ಎಷ್ಟು ನೋವು ಪಟ್ಟಿದ್ದಾರೆ, ರಂಜಿತ್ ವೈಫ್ ಎಷ್ಟು ನೋವು ಪಟ್ಟಿದ್ದಾರೆ, ಅಥವಾ ರಂಜಿತ್ ಅವರ ಅಕ್ಕ ಆಗಿರ್ಬೋದು ಅವ್ರು ಎಷ್ಟು ನೋವು ಪಟ್ಟಿದ್ದಾರೆ, ರಂಜಿತ್ ಅವ್ರ ಹೆಂಡತಿ ಅಷ್ಟು ಬ್ಯಾಡಾಗಿ ಕಮೆಂಟ್ಸ್ಗಳನ್ನೆಲ್ಲ ಪಾಸ್ ಮಾಡಿದಾಗ ಅವ್ರಿಗೆ ಎಷ್ಟು ನೋವಾಗಿರುತ್ತೆ, ಆ್ಯಂಡ್ ಅವ್ರ ತಂದೆಗೆ ಎಷ್ಟು ನೋವಾಗಿರುತ್ತೆ, ಎಲ್ಲವನ್ನು ಸಹ ಯೋಚನೆ ಮಾಡಬೇಕಾಗುತ್ತೆ. ಜಸ್ಟ್ ಯಾರೋ ಒಬ್ಬರು ವೀಡಿಯೋದಲ್ಲಿ ಕೆಟ್ಟದಾಗಿ ಕಾಣಿಸ್ತಿದ್ದಾರೆ ಅಂತ ಹೇಳಿ ಈಗ ವೀಡಿಯೋ ಮಾಡೋ ಪರ್ಸನ್ ಇರ್ತಾರಲ್ಲ ಅವರು ವೀಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿನೇ ಕಾಮಾಗಿರುವಂತಹ ಚಾನ್ಸಸ್ ಕೂಡ ಇರುತ್ತೆ. ಆಪೋಸಿಟಲ್ಲಿ ಇರುವಂತಹ ಪರ್ಸನ್ನ ಕೆಟ್ಟದಾಗಿ ತೋರಿಸ್ಬೇಕು ಅಂತ ಹೇಳಿ ಇವರು ಕಾಮಾಗಿದ್ದು ಅವ್ರು ಅಂದಿದ್ದೆಲ್ಲ ಅನ್ಸ್ಕೊಳ್ಳುವಂತಹ ಟ್ರಿಗರ್ ಮಾಡುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ ಯಾವುದೋ ಒಂದು ವೀಡಿಯೋದಿಂದ ನಾವು ಯಾರ ಒಂದು ಕ್ಯಾರೆಕ್ಟರ್ನೂ ಸಹ ಡಿಸೈಡ್ ಮಾಡಕೂಡ್ದು. ಆ್ಯಂಡ್ ಅದು ತುಂಬಾ ತಪ್ಪು. ರಂಜಿತ್ ಅವರು ಇದ್ರ ಬಗ್ಗೆ ಈಗ ಆಲ್ರೆಡಿ ನ್ಯೂಸ್ ಚಾನಲ್ಗಳಲ್ಲೂ ಸಹ ಮಾತಾಡಿ ಇದ್ರ ಬಗ್ಗೆ ತುಂಬಾ ಕ್ಲಾರಿಫಿಕೇಷನ್ಸನ್ನು ಸಹ ಕೊಡ್ತಿದ್ದಾರೆ. ಹೆಣ್ಣುಮಕ್ಳ ಜಗಳ ಎಲ್ಲರ ಮನೇಲೂ ಇದ್ದಿದ್ದೆ ಅಲ್ವ ಸರ್. ಸೊ ಅದೇ ರೀತಿ ನಮ್ಮ ಮನೇಲೂ ಕೂಡ ಒಂದು ಜಗಳ ಶುರುವಾಯಿತು. ಬಟ್ ಅದು ವೀಡಿಯೋಸ್ಗಳನ್ನ ಮಾಡಿ ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡಿದ್ರಿಂದ ಈ ರೀತಿ ವೈರಲ್ ಆಗಿದೆ. ಇಷ್ಟೆಲ್ಲ ದೊಡ್ಡ ವಿಷಯ ಆಗ್ತಿದೆ. ಇಲ್ಲ ಅಂದಿದ್ರೆ ನಾವೇ ಏನೋ ಸರಿ ಮಾಡ್ಕೊಳ್ತಿದ್ವಿ. ಯಾವಾಗ ಇದೆಲ್ಲ ವೈರಲ್ ಆಯಿತು ಅದು ಪೊಲೀಸ್ ಸ್ಟೇಷನ್ ಹಂತಕ್ಕೂ ಕೂಡ ಹೋಗಿದೆ. ಸೊ ಇದನ್ನೆಲ್ಲ ನಾವೇ ಕ್ಲಿಯರ್ ಮಾಡಿಕೊಂಡು ಸಾರ್ಟ್ಔಟ್ ಮಾಡ್ಕೋತೀವಿ ಅಂತ ಹೇಳಿ ರಂಜಿತ್ ಅವರು ಈಗ ಆಲ್ರೆಡಿ ಎಲ್ಲ ನ್ಯೂಸ್ ಚಾನಲಲ್ಲೂ ಸಹ ಕ್ಲಾರಿಫಿಕೇಷನನ್ನು ಕೊಟ್ಟಿದ್ದಾರೆ. ಸೊ ನಿಮ್ಗೇನು ಅನಿಸುತ್ತೆ ಫ್ರೆಂಡ್ಸ್? ಈ ರೀತಿ ಮನೇಲಿ ನಡೆಯೋ ವಿಚಾರನೆಲ್ಲ ತೊಗೊಂಬಂದು ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡೋದು ಎಷ್ಟರ ಮಟ್ಟಕ್ಕೆ ಸರಿ ಅಂತ ನಿಮ್ಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇದರಲ್ಲಿ ನೀವು ಯಾರ ಪರ, ರಂಜಿತ್ ಅವರ ಅಕ್ಕನ ಪರನ ಅಥವಾ ರಂಜಿತ್ ಅವರ ಹೆಂಡತಿಯ ಪರನ ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ರಂಜಿತ್ ಅವ್ರಿಗೂ ಸಹ ಒಂದೊಳ್ಳೆ ಫ್ಯಾನ್ ಬೇಸ್ ಅನ್ನೋದಿದೆ. ಅವರು ಶನಿ ಸೀರಿಯಲಲ್ಲಿ ಸೂರ್ಯನ ಪಾತ್ರ ಮಾಡಿದಾಗ್ಲಿಂದನೂ ಸಹ ಒಂದೊಳ್ಳೆ ಹೆಸರನ್ನು ಸಂಪಾದನೆ ಮಾಡಿದ್ದಾರೆ. ಸೊ ಅವರಿಗೂ ಸಹ ಒಂದೊಳ್ಳೆ ಫ್ಯಾನ್ ಬೇಸ್ ಅನ್ನೋದಿರುತ್ತೆ. ಅವರಿಗೂ ಸಹ ಹರ್ಟ್ ಆಗಿರುತ್ತೆ ಇಂಥ ವಿಚಾರಗಳನ್ನೆಲ್ಲ ಕೇಳಿದಾಗ. ಸೊ ರಂಜಿತ್ ಅವ್ರಿಗೆ ನೀವು ಏನು ಸಜೆಷನ್ ಕೊಡೋಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ಅದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ.